ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ, ರೈತ ಬಾಂಧವರೇ, ಕುಟುಂಬಸ್ಥರೇ, ವೀಕ್ಷಕರೇ. ಇವತ್ತು ನಾನು ಮಿಡಿಗೇಸಿ ಬಳಿ ಇರುವಂಥ ಒಂದು ಸೆತ್ಗೇನಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೆ. ಇವತ್ತು ಕುಂಚಿಟಿಗರು ಶೆಟ್ಟೇನವರು ಅಂತ, ಆ ಶೆಟ್ಟೇನವರು ಏನಿದೆ ಅವ್ರದ್ದು ಇವತ್ತು ಲಕ್ಕಮ್ಮ ಕಾವಲಮ್ಮ ಎಂಬುದಕ್ಕೆ ಒಂದು ಇವತ್ತು ಬಾವಿ ತೋಡಿ ಆ ದೇವಿಗೆ, ಲಕ್ಕಮ್ಮ ತಾಯಿ ಕಾವಲಮ್ಮ ತಾಯಿಗೆ ಇಲ್ಲಿ ಬಾವಿ ತೆಗೆದು ಆ ದೇವರುಗಳಿಗೆ ಸ್ನಾನ ಮಾಡಿಸುವಂಥ ಒಂದು ವಿಧಾನ. ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾವ್ರೆ. ಮಿಡಿಗೇಸಿ ಬಳಿ ಎಂಬ ಗ್ರಾಮದಲ್ಲಿ, ಮಿಡಿಗೇಸಿ ಪಕ್ಕ ಸೆತ್ಗೇನಹಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ವಿಶೇಷವಾದ ಪೂಜೆ ಮಾಡ್ತಾವ್ರೆ. ಎಲ್ಲ ಶೆಟ್ಟೇನವರು ಕುಂಚಿಟಿಗರು ಅಂತ. ಬಾವಿ ಒಳಗೆ ಗಂಗೆ ಸಿಕ್ಕೈತೆ, ಬಾವಿ ತೋಡಿ ನೋಡಿ, ಗಂಗೆ ಒಳಗೆ ನೀರು ಕಾಣಿಸ್ತಾ ಇದೆ. 1000 ಅಡಿ 2000 ಅಡಿ ಬೋರ್ ಹಾಕ್ಸಿರು ನೀರು ಸಿಗೋದು ಕಷ್ಟ. ಅದಕ್ಕೆ ಬಂದು ಇವತ್ತು ಎಲ್ಲ ಕುಟುಂಬಸ್ಥರು, ಫ್ಯಾಮಿಲಿ, ಬಂಧು ಬಾಂಧವರೆಲ್ಲ ಕಲಿತು ಇವತ್ತು ಪೂಜೆ ಮಾಡಿಕೊಂಡು ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಹೋಗ್ತಾವ್ರು. ನೋಡಿ, ಎಲ್ಲ ಪೂಜೆ ಮಾಡಿ ಕಾಯಿಗಳು ಎಲ್ಲ ಹಾಕಿ ಈ ಥರ ಒಂದು ಪೂಜೆ ಮಾಡುವ ಒಂದು ಕುಂಚಿಟಿಗರು ಸಮುದಾಯ ಅಂತೆ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಆ ದೇವಿ ಕಾವೇಲಮ್ಮ ಲಕ್ಕಮ್ಮನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ಗಂಗೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗಿದ್ದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಇವತ್ತು ಮಿಡಿಗೇಸಿ ಕೆರೆ ಹತ್ರ, ಮಿಡಿಗೇಸಿ ಕೆರೆಯಿಂದ ಒಂದು ಸ್ವಲ್ಪ ಜಮೀನುಗಳಲ್ಲಿ ಕುಂತ್ಕೊಂಡಿದ್ದಾರೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಇವತ್ತು ಲಕ್ಕಮ್ಮ ಕಾವಲಮ್ಮನ ಒಂದು ಜಲ್ದಿ ಉತ್ಸವ ನಡೀತಾ ಇದೆ ನೋಡಿ. ಸಾಕಷ್ಟು ಜನ ಇದೆ. ಅದೇ ಮಿಡಿಗೇಸಿ ಬೆಟ್ಟ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಕುಟುಂಬಸ್ಥರು, ಫ್ಯಾಮಿಲಿ, ಅವರು ನೆಂಟರು ನಿಸ್ತರು, ಅಣ್ಣ ತಮ್ಮಗಳು ಎಲ್ಲ ಕಲಿತು ಇವತ್ತು ದೇವರು ಗಂಗೆ ಸ್ನಾನ ಮಾಡಿಸಿದ್ದಾರೆ. ಆ ಗಂಗೆ ಸ್ನಾನ ಮಾಡಿಸಿ ಅವ್ರಿಗೆ ಏನೋ ಒಂದು ಬಟ್ಟೆಗಳು ಕೊಡೋದಾಗಲಿ, ಇವರು ಅವ್ರಿಗೆ ಬಟ್ಟೆ ಕೊಡೋದು, ಅವ್ರಿಗೆ ಇವ್ರು ಬಟ್ಟೆ ಕೊಡೋದು, ನೆಂಟರಿಗೆ ಈ ಪೂಜೆ ಮಾಡಿಸ್ತಾ ಜಲ್ದಿ ಮಾಡಿರೋರು ಅವರು ಕೊಡೋದು, ಹಿಂಗೆಲ್ಲ ಮಾಡ್ತಾವ್ರೆ. ಬನ್ನಿ ವೀಕ್ಷಕರೇ, ಅಲ್ಲಿ ಕೇಳೋಣ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ನೋಡಿ. ನೋಡಿ ವೀಕ್ಷಕರೇ, ಲಕ್ಕಮ್ಮ ಕಾವಲಮ್ಮ ಇದೇ ದೇವರಿಗೆ ಆ ಬಾವಿಯನ್ನು ತೆಗೆದು ಆ ತಾಯಿಗೆ ಗಂಗೆ ಸ್ನಾನ ಮಾಡಿಸಿ ಅದು ಜಲ್ದಿ ಅಂತ ಮಾಡ್ತಾರೆ. ಈ ಲಕ್ಕಮ್ಮ ತಾಯಿ ರೆಡ್ಡಿಹಳ್ಳಿ ಶೆಟ್ಗೇನಹಳ್ಳಿಯಲ್ಲಿರುವಂಥ ಈ ದೇವರುಗಳು ದೊಡ್ಡ ಜಾತ್ರೆ ನಡೀತಾ ಐತೆ ಇವತ್ತು. ಶೆಟ್ಗೇನಹಳ್ಳಿಯವರು, ರೆಡ್ಡಿಹಳ್ಳಿಯವರು ಎಲ್ಲ ಸೇರಿ ಮಾಡ್ತಾ ಇರುವಂಥ ಈ ಲಕ್ಕಮ್ಮನಿಗೂ ಈ ಕಾವಲಮ್ಮ ದೇವರಿಗೆ ನಡೀತಾ ಇರುವಂಥ ಪೂಜೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದೈತೆ ರೈತ ಬಾಂಧವರೇ, ಕುಟುಂಬಸ್ಥರೇ. ರೆಡ್ಡಿಹಳ್ಳಿ ಶೆಟ್ಗೇನಹಳ್ಳಿ ಗ್ರಾಮದವರು, ರೆಡ್ಡಿಹಳ್ಳಿ ಗ್ರಾಮದವರು ಎಲ್ಲ ದೇವ್ರನ್ನ ದೊಡ್ಡ ಜಾತ್ರೆ ನಡೀತಾ ಐತೆ, ಜಲ್ದಿ ದೇವರು, ಅದಕ್ಕೆ ಬಂದಿದೆ ನೋಡಿ. ಸಾಕಷ್ಟು ಜನ ಮಿಡಿಗೇಸಿ ಕೆರೆ ಬಳಿ ಇರುವಂಥ ಇವತ್ತು ತುಂಬ ಜಾತ್ರೆ ದೊಡ್ಡದಾಗಿ ನಡೀತಾ ಐತೆ. ಅದಕ್ಕೆ ಹಿರಿಯರು, ಕಿರಿಯರು, ಮಕ್ಕಳು, ಮದುವೆಗಳು, ಬಂಧು ಬಾಂಧವರೆಲ್ಲ ಬಂದು ಈ ಲಕ್ಕಮ್ಮ ತಾಯಿಗೂ ಕಾವಲಮ್ಮಗೂ ಪಾತ್ರರಾಗಿ ಇದು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ವೀಕ್ಷಕರೇ. ಇವರು ಉಷಾ ಅಂತ ಬಂದಿದ್ದಾರೆ ನೋಡಿ. ಅವರು ಹಿಂದ್ಗಡೆ ಹೋಗ್ರಮ್ಮ, ಆ ಕಡೆ ವಿಷಾ ಅಂತ ಇವರು ಬಂದು ಎಲ್ಲ ಪಾತ್ರರಾಗಿದ್ದಾರೆ ವೀಕ್ಷಕರೇ. ಬನ್ನಿ, ಯಾರನ್ನ ದೊಡ್ಡವರು ಹಿರಿಯರನ್ನು ಕೇಳೋಣ ನೋಡಿ. ಏನು ಜನ ಬಂದೈತೆ, ಲಕ್ಷಾಂತರ ಜನನೇ ಬಂದೈತೋ 1000 ಜನ ಬಂದೈತ ಗೊತ್ತಿಲ್ಲ ನೋಡಿ ವೀಕ್ಷಕರೇ, ಎಷ್ಟು ಜನಗಳು ಬಂದೈತೆ. ನೋಡಿ, ಜನಗಳ ಹತ್ರ ಬಂದು ಅರೆ ಬಡ್ದು ಅವ್ರ ಕಾಣಿಕೆಯನ್ನು ತಗೊಳ್ತಾರೆ. ಅಂದರೆ ಅವರು ಕಾಣಿಕೆ ತಗೋಬೇಕಲ್ಲ, ಅದಕ್ಕೋಸ್ಕರ
ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿದೆ ಜನ, ಅದಕ್ಕೋಸ್ಕರ ಬಂದಿದ್ದೀವಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದೇ ಮಿಡಿಗೇಸಿ ಕೆರೆ. ಎಲ್ಲ ನೋಡ್ಕೊಳ್ಳಿ ದಯವಿಟ್ಟು. ಮಿಡಿಗೇಸಿ ಬಳಿ ಇರುವಂಥ ಕೆರೆ ಇದು. ಆ ಕೆರೆ ಪಕ್ಕದಲ್ಲೇ ಜಾತ್ರೆ ನಡೀತಾ ಇರೋದು. ನೋಡಿ ಮಿಡಿಗೇಸಿ ಬೆಟ್ಟನೂ ನೋಡ್ಕೊಳ್ಳಿ. ಜನ ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾಯಿತ್ತು ನೋಡಿ. ಯಾಕಂದರೆ ಲಕ್ಷ್ಮಿ, ಲಕ್ಕಮ್ಮ, ಕಾವಲಮ್ಮ ದೇವರು ಎಂಬ ಕುಂಚಿಟಿಗರು ಸಮುದಾಯದಲ್ಲಿ ಇದು ಒಂದು ದೊಡ್ಡ ವರ್ಷೆ ಜಾತ್ರೆ ಅಂತಾರೆ. ಜಲ್ದಿಯಾಗಿದೆ ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ತುಂಬಿದೆ ಜನಗಳು. ನೋಡಿ ಇವತ್ತು ನಾನು ಬಂದಿರೋದು ಮಿಡಿಗೇಸಿ ಬಳಿ ಸೆಟ್ಗಿನಹಳ್ಳಿ ಎಂಬ ಗ್ರಾಮದವರು, ರೆಡ್ಡಿಹಳ್ಳಿಯವರು ಈ ಪಾತ್ರರಾಗಿ ದೇವಿಗೆ ಎಲ್ಲ ಪೂಜೆ ಪುನಸ್ಕಾರ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾವ್ರು ನೋಡಿ ವೀಕ್ಷಕರೇ. ಜನ ಯಾರು ಇಲ್ಲಿ ಮಾತಾಡೋದಕ್ಕೆ ಬರ್ತಾ ಇಲ್ಲ ಮುಂದೆ, ಎಲ್ಲ ಅವರವರು ಕೆಲಸದಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ನಾನೇ ಈ ವಿಡಿಯೋ ಮಾಡಬೇಕು ಅಂತೇಳಿ ಬಂದಿದ್ದೀನಿ ವೀಕ್ಷಕರೇ. ಆದಷ್ಟು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಿಡಿಗೇಸಿ ಬಳಿ ಸೆಟ್ಗಿನಹಳ್ಳಿಯರಾಗಿರ್ಬೋದು, ರೆಡ್ಡಿಹಳ್ಳಿಯರಾಗಿರ್ಬೋದು, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ. ಹೇಗಿತ್ತು ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ.